ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2025 ಕೃಷಿ ಮೇಳವನ್ನ ನವೆಂಬರ್ 13ರಿಂದ 16ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ ಎಂಬುದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ, ಮಳಿಗೆಗಳಿಗೆ, ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ನನ್ನ ಹೆಸರು ಡಾಕ್ಟರ್ ಆರ್ ನಂದಿನಿ ಅಂತ. ನಾನು ಸಮರ್ಥ ಬೆಳೆಗಳ ವಿಭಾಗದಲ್ಲಿ ಮುಖ್ಯಸ್ಥಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಮರ್ಥ ಬೆಳೆಗಳು ಅಂದರೆ ಸಾಕಷ್ಟು ಬೆಳೆಗಳು ನಮ್ಮಲ್ಲಿದ್ದಾವೆ. ಇದನ್ನು ಸಮರ್ಥ ಬೆಳೆಗಳು ಅಂತ ನಾವೇನಕ್ಕೆ ಕರಿತೀವಿ ಅಂತಂದರೆ, ಒಂದಲ್ಲ ಒಂದು ರೀತಿಯಲ್ಲಿ ಹೆಚ್ಚಿನ ಪೌಷ್ಟಿಕಾಂಶಗಳಿಂದ ಸಮೃದ್ಧಿಯಾಗಿ ತುಂಬಿದ್ದು ಆಹಾರಕ್ಕೆ, ದೇಹಕ್ಕೆ ಬಹಳ ಸೂಕ್ತಕರವಾದ ಗಿಡಗಳು ಅಂತ ಹೇಳಬಹುದು. ಇದರ ಹೆಸರು ಕ್ವಿನೋವಾ ಅಂತ ಹೇಳಿ. ಇದು ಅಕ್ಕಿ ಥರನೇ ಇದನ್ನು ಉಪಯೋಗಿಸ್ಕೋಬಹುದು ನಾವು. ಮುಂಬರುವ ದಿನಗಳಲ್ಲಿ ಇದು ಅಕ್ಕಿನ ರೀಪ್ಲೇಸ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದ್ದು ಬೇಡಿಕೆ ಸಹ ಹೆಚ್ಚಾಗಬಹುದು. ಈಗಲೂ ಸಹ ನಮಗೆ ಸಾಕಷ್ಟು ಬೇಡಿಕೆ ಇದ್ದು ಸುಮಾರು ಜನ ಬಂದು ಇದನ್ನು ಕೊಂಡುಕೊಂಡು ಹೋಗ್ತಾ ಇದ್ದಾರೆ. ಈ ಬೆಳೆ ಹೆಸರು ಚಿಯಾ ಅಂತ ಹೇಳ್ತೀವಿ ನಾವು. ಚಿಯಾ ಅನ್ನೋದು ಇದು ತುಳಸಿ ಥರ ನಿಮಗೆ ನೋಡಲಿಕ್ಕೆ ಕಾಣುತ್ತೆ. ಅದ್ರ ಎಲೆ ಸಹ ಹಿಂಡಿ ನೋಡಿದ್ರೆ ಅದು ಕಾಮಕಸ್ತೂರಿ ವಾಸನೆ ಥರ ನಿಮಗೆ ಸೇರುತ್ತೆ. ಅದರ ಜಾತಿಗೆ ಸೇರ್ತಕ್ಕಂಥ ಗಿಡ ಇದು. ಇದು ಸುಮಾರು 95ರಿಂದ 100 ದಿನಗಳೊಳಗಡೆ ಇದು ಕಟಾವಿಗೆ ಬರುತ್ತೆ. ಮತ್ತು 8ರಿಂದ 10 ಕ್ವಿಂಟಲ್ 1 ಹೆಕ್ಟೇರ್ಗೆ ನೀವು ಇದರಲ್ಲಿ ಹಾರ್ವೆಸ್ಟ್ ಮಾಡ್ಬೋದು. ಈ ಚಿಯಾ ಬಂದು 2 ಥರದ ಚಿಯಾ ಇದೆ. ಒಂದು ಕಪ್ಪು ಚಿಯಾ, ಒಂದು ಬಿಳಿ ಚಿಯಾ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಾಕಷ್ಟು ಪ್ರಮಾಣದಲ್ಲಿದ್ದು ಇದು ಆರೋಗ್ಯಕ್ಕೆ ಬಹಳ ಉಪಯೋಗಕರ. ಇದರ ಮಾರ್ಕೆಟ್ ಇವಾಗ ಎಷ್ಟು ಡಿಮಾಂಡ್ ಇದೆ ಅಂದರೆ, 1 ಸ್ಪೂನು ಇದನ್ನು ಹಾಕ್ಕೊಂಡು ನೀರಲ್ಲಿ ನೆನೆ ಹಾಕಿ ತದನಂತರ ಬೆಳಗ್ಗೆ ಇದನ್ನು ಸೇವಿಸಿದಲ್ಲಿ ದೇಹದ ತೂಕ ಕಡಿಮೆ ಆಗುತ್ತೆ. ಬೀಜದಂಟು ರಾಜಗಿರ ಅಂತ ಹೇಳ್ತೀವಿ. ಇದು ಕೆಂಪು ತೆನೆ ಇರ್ತಕ್ಕಂಥ ಬೀಜದಂಟು. ಇದರ ಅವಧಿ ಬಂದು 85ರಿಂದ 90 ದಿನಗಳು ಹಾಗೂ 14ರಿಂದ 16 ಕ್ವಿಂಟಲ್ 1 ಹೆಕ್ಟೇರ್ಗೆ ಇಳುವರಿ ಕೊಡುತ್ತದೆ. 16% ಅಷ್ಟು ಪ್ರೋಟೀನ್ ಇದ್ದು ಇದು ಸಸ್ಯ ಮೂಲದ ಪ್ರೋಟೀನ್ ಆಗಿರ್ತಕ್ಕಂಥದ್ದು. ಅಪೌಷ್ಟಿಕತೆ ಕೊರತೆಗೆ ಉಪಯೋಗಿಸಬಹುದು. ಇದೇ ತರ ಅನೇಕ ಬೀಜದಂಟಿನ ತಳಿಗಳು ನಮ್ಮಲ್ಲಿ ಪ್ರತ್ಯಕ್ಷವಾಗಿ ನೀವು ಕಾಣಬಹುದು. ಸುವರ್ಣ ಅಂತ ಹೇಳಿ ಇದರ ಬೀಜಗಳು ಬಿಳಿ ಕಲರ್ ಅಲ್ಲಿ ಇರ್ತಕ್ಕಂಥ ಬೀಜಗಳಿವು. ಇದು ಕೂಡ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು. ಇದ್ರ ಜೊತೆಗೆ ಇದೆರಡು ಕ್ರಾಸ್ ಮಾಡಿ ತೆಗೆದಿರ್ತಕ್ಕಂಥ ಮತ್ತೊಂದು ವೆರೈಟಿ KBGA 15 ಅಂತ ಹೇಳ್ತೀವಿ. ಕೆಂಪು ಮತ್ತು ಹಸಿರು 2 ಮಿಕ್ಸ್ ತೆನೆ ಇದೆ. ಸುವರ್ಣ ಹಾಗೂ KBGA 4ಗಿಂತ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬೀಜದಂಟು. ಇದು KBWB 1 ವೆರೈಟಿಯ ರೆಕ್ಕೆ ಅವರೆ. ಇದು ಈ ರೆಕ್ಕೆ ಅವರೆ ಇದು ಈ ತರ ಕಾಯಿ ಬಿಡುತ್ತೆ. ಈ ಕಾಯಿನ ನಾವು ವೆಜಿಟೇಬಲ್ ಪರ್ಪಸ್ ಆಗಿ ಪಲ್ಯ ಮಾಡ್ಕೊಂಡು ತಿಂದ್ರೆ ಇದರಲ್ಲಿ 18% ಪ್ರೋಟೀನ್ ಇರುತ್ತೆ. ಮತ್ತೆ 30% ಅಷ್ಟು ಇದರ ಬೀಜದಲ್ಲಿ ಪ್ರೋಟೀನ್ ಇರುತ್ತೆ. ಈ ರೆಕ್ಕೆ ಅವರೆ ಇದು ಬಳ್ಳಿ ತರ ಬೆಳೆಯುತ್ತೆ. ಹಾಗಾಗಿ ನಾವು ಇದನ್ನ ತಂತಿ ಕಟ್ಟಿ ರಾಡ್ ಹಾಕಿ ನಾವು ಬಳ್ಳಿನ ಹಬ್ಬಿಸ್ತೀವಿ. ಸೊ ಇದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ನಾರ್ತ್ ಕರ್ನಾಟಕದಲ್ಲಿ ಚೆನ್ನಾಗಿ ಬೆಳೀತಾರೆ. ಆದರೆ ನಾವು ಪ್ರಯತ್ನ ಪಟ್ಟರೆ ಇಲ್ಲಿ ಪ್ರೋಟೀನ್ ಜಾಸ್ತಿ ಇರ್ತಕ್ಕಂಥ ಒಂದು ಗಿಡಮೂಲಿಕೆಯಿಂದ ಬರ್ತಕ್ಕಂಥ ತರಕಾರಿಯಾಗಿ ಉಪಯೋಗಿಸ್ಕೋಬಹುದು. ಸೊ ಮಾರ್ಕೆಟ್ ಇದ್ದಲ್ಲಿ ರೈತರು ಯಾರಾದರೂ ಮುಂದೆ ಬರೋರಿದ್ರೆ ಇದು ಚಾಲೆಂಜಿಂಗ್ ಆಗಿ ತಗೊಂಡು ಇದನ್ನು ಬೆಳೆಯಬಹುದು. ಈಗ ನೀವು ಚಿಯಾ ನೋಡಿ, ಮುಂಚೆ ಅದು ಏನು ಅಂತ ಗೊತ್ತಿರಲಿಲ್ಲ. ಆದರೆ ಇವಾಗ 1/4 kg ಚಿಯಾಗೆ 150 ರೂಪಾಯಿ ಇದೆ. ಅದೇ ರೀತಿ ಇದನ್ನು ಸಹ ಚಾಲೆಂಜಿಂಗ್ ಆಗಿ ತಗೊಂಡು ರೈತರು ಬೆಳೆದಲ್ಲಿ ಅವರಿಗೂ ಸಹ ಮುಂದೆ ಆದಾಯಕರವಾದ ಕೃಷಿಯನ್ನು ಮಾಡಬಹುದು. ಇದು ಅಕ್ಕಿ ಅವರೆ ಅಂತ ಇದಕ್ಕೆ ಕರಿತೀವಿ. ಇದರ ಬೀಜದಲ್ಲಿ ಹೆಚ್ಚು ಪ್ರೋಟೀನ್ ಇರ್ತಕ್ಕಂಥ ವೆರೈಟಿ ಇದು. ಈ ವೆರೈಟಿ ಇದೊಂದು ವಿಶೇಷ ಗುಣ ಏನಂದರೆ ಇದು ಯೆಲ್ಲೋ ಮೊಸೈಕ್ ವೈರಸ್ಗೆ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು. ಇದು ಇನ್ನು ಹಸಿ ಕಾಯಾಗಿದೆ. ಇದು ಬೆಳೆದ ನಂತರ ಇದರ ಬೀಜವನ್ನು ನಾವು ಹೆಸರು ಕಾಳಿನ ತರಹ ನಾವು ಇದನ್ನು ಉಪಯೋಗಿಸಿಕೊಳ್ಳಬಹುದು. ಈ ವರ್ಷದ ಕೃಷಿ ಮೇಳದ ಆಕರ್ಷಣೆಯಾಗಿ ಹೊಸ ಬೆಳೆಯನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಅಡ್ಲೆ ರಾಗಿ ಅಥವಾ ವೈಜಯಂತಿ ಮಾಲಾ ಎಂದು ಕರೀತೇವೆ. ಜಾಬ್ಸ್ಟೇರ್ ಇದು ಅಡ್ಲೆ ರಾಗಿ ಸೆಲೆಕ್ಷನ್ 1 ಅಂತ ಇದ್ರ ವೆರೈಟಿ. ನಾವು ನಾಗಾಲ್ಯಾಂಡಿಂದ ಸೆಲೆಕ್ಷನ್ ಮಾಡಿ ಇಲ್ಲಿ ಹೊಸ ತಳಿ. ಇದು ಚೈನೀಸ್ ಪರ್ಲ್ ಬಾರ್ಲಿ ಅಂತ ಸಹ ಕರೀತಾರೆ. ಕೈಕಾಲು ನೋವು, ಕೀಲ್ ನೋವು, ಮೂಳೆ ರೋಗ ಇದಕ್ಕೆಲ್ಲ ಇದು ಚೈನೀಸ್ ಮೆಡಿಸಿನಲ್ ಪರ್ಪಸ್ ಆಗಿ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಅಡ್ಲೆ ರಾಗಿಯಲ್ಲಿ 16% ಪ್ರೋಟೀನ್ ಇದ್ದು ಅಪೌಷ್ಟಿಕತೆಗೆ ನಿವಾರಕವಾಗಿ ಇದನ್ನ ಉಪಯೋಗಿಸಬಹುದು. ಇದನ್ನ ಓಟ್ಸ್ ತರ ಬೆಳಗ್ಗೆ ಹೊತ್ತು ಹಾಲಲ್ಲಿ ಹಾಕೊಂಡು ಬ್ರೇಕ್ಫಾಸ್ಟ್ ಹಂಗೆ ಸೇವಿಸ್ತಾರೆ. ಯಂಗ್ ಆಗಿದ್ದಾಗ ಎಲೆಗಳನ್ನ ಮೇವಿನಾಗಿ ಉಪಯೋಗಿಸಬಹುದು. ಅದು ಬೆಳೆದ ನಂತರ ಇದರ ಬೀಜವನ್ನು ಬಹಳ ಸುಲಭವಾಗಿ
ರೈತರು ಇದನ್ನು ಬಡಿದು ಹಾರ್ವೆಸ್ಟ್ ಮಾಡ್ಬೋದು. ಹಿಟ್ಟು ಮಾಡಿಬಿಟ್ಟು ಚಪಾತಿ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಗ್ರೀನ್ ಟೀ ಸಹ ಮಾಡಿ ಕುಡಿತಾರೆ. ಅಮೆಝಾನಲ್ಲಿ ನೀವು ನೋಡಿದ್ರೆ 600ರಿಂದ 800 ರೂಪಾಯಿಯಷ್ಟು ಇದು 1 kg ಅಕ್ಕಿಗೆ ಬೆಲೆ ಅನ್ನೋದು ಫಿಕ್ಸ್ ಮಾಡಿದ್ದಾರೆ. ನೋಡಿ, ಈ ಬೀಜದಿಂದ ಮಾಡ್ತಕ್ಕಂತಿರೋ ಜಪಮಾಲೆ ಇದೆ. 101 ಮಣಿಯನ್ನು ನಾವು ಪೋಣಿಸಿಟ್ಟಿದ್ದೇವೆ. ಕೃಷ್ಣಮಾಲೆ ಅಂತ ಅಥವಾ ವೈಜಯಂತಿ ಮಾಲೆ ಅಂತ ಇದನ್ನು ಕರೀತಾರೆ. ಇದು ಕೃಷ್ಣನಿಗೆ ಬಹಳ ಪ್ರಿಯಕರವಾದಂಥ ಮಾಲೆ. ಇದರಲ್ಲಿ ಜಪ ಮಾಡಿದ್ರೆ ಅದು ನಮ್ಮ ಹಿಂದೂಯಿಸಮ್ ಸ್ಪಿರಿಚುವಾಲಿಟಿಗೆ ಒಂದು ಉತ್ತೇಜನವಾಗಿ ಇರತಕ್ಕಂಥ ಇದೊಂದು ವೈಜಯಂತಿ ಮಾಲಾ ಹಾಗೆ ಮಾಡಿ ಮಾರ್ತಾ ಇದ್ದಾರೆ. ನಾರ್ತ್ ಇಂಡಿಯಲ್ಲಿ, ನಾಗಾಲ್ಯಾಂಡಲ್ಲಿ ಎಲ್ಲ ಕಡೆ ಇದನ್ನು ಅನೇಕ ಜ್ಯುವೆಲ್ರಿ ಪ್ರಾಡಕ್ಟ್ಸ್ನ ವಾಲೆಗಳು ಮಾಡ್ಬೋದು, ಸರ ಮಾಡ್ಬೋದು. 4 ಕಾಳು ಹೆಸರೇ ತನಗೆ ತಾನೇ ಬರುತ್ತೆ. ಬೇಸಾಯದ ಖರ್ಚು ಸಹ ಇದಕ್ಕೆ ಬಹಳ ಕಡಿಮೆ. ಈ ಎಲ್ಲ ಸಮರ್ಥ ಬೆಳೆಗಳಾದಂಥ ಬೀಜದ ದಂಟೆ ಆಗಲಿ, ಕ್ವಿನೋವಾ ಆಗಲಿ, ಅಥವಾ ಚಿಯಾ ಆಗಲಿ, ಅಥವಾ ಜಾಬ್ಸ್ಟಿಯರ್ ಆಗಲಿ, ಅಡ್ಲೆ ರಾಗಿ ಅಥವಾ ರೆಕ್ಕೆ ಅವರೆ, ಅಕ್ಕಿ ಅವರೆ, ಇದರ ಎಲ್ಲ ಮಾಹಿತಿ, ತಾಂತ್ರಿಕ ಮಾಹಿತಿಗಳನ್ನ ನೀವು ನವೆಂಬರ್ 13ರಿಂದ 16 GKVKಯಲ್ಲಿ ನಡೆಯಲಿರುವ ಕೃಷಿ ಮೇಳದಲ್ಲಿ ನಮ್ಮ ತಾಕುಗಳಲ್ಲಿ ನಮ್ಮನ್ನು ಭೇಟಿ ಮಾಡಿ ನೀವು ಇದರ ಸೀಡ್ ರೇಟ್ ಆಗಲಿ, ಇಳುವರಿ ಆಗಲಿ, ಅದರ ಬೀಜದ ಲಭ್ಯತೆ ಆಗಲಿ ಆ ಮಾಹಿತಿಯನ್ನು ನಾವು ನಿಮಗೆ ಕೊಡುತ್ತೇವೆ. ಹಾಗೂ ಪ್ರತ್ಯಕ್ಷವಾಗಿ ನೀವು ಈ ಗಿಡಗಳನ್ನೆಲ್ಲ ನೋಡಿ ನೀವು ಕಣ್ಣು ಸಹ ತುಂಬಿಸಿಕೊಳ್ಳಬಹುದು.